ನಿನ್ನೆ ಬಿಡದಿಯಲ್ಲಿ ರೈತರ ಜಮೀನನ್ನ ಒಂದು ಸರ್ವೆ ಮಾಡ್ಲಿಕ್ಕೆ ಮಂಡಲಹಳ್ಳಿ ಬಿಡದಿ ಬಳಿ ಬರುವಂತಹ ಮಂಡಲಹಳ್ಳಿಯಲ್ಲಿ ಜನ ಒಪ್ಪಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರಾದ ನಾಗರಾಜ್ ಯಾದವ್ ಹೇಳಿದ್ರು. ಆದ್ರೆ ನಾನು ಮಂಡಲಹಳ್ಳಿಯ ರೈತ ಮುಖಂಡರನ್ನ ಮಾತನಾಡಿಸಿದೆ. ಅಲ್ಲಿ ಆ ಮಂಡಲಹಳ್ಳಿಯಲ್ಲಿ ಒಂದೇ ಕುಟುಂಬದ 7 ಕುಟುಂಬಗಳಿದಾವೆ. ಒಂದೇ ಫ್ಯಾಮಿಲಿ, ಅವರು ಒಂದೇ ಫ್ಯಾಮಿಲಿಯಲ್ಲಿ ಬರುವಂತಹ 7 ಕುಟುಂಬಗಳು ಒಪ್ಪಿಲ್ಲ. ಅವ್ರದ್ದು 53 ಎಕರೆ ಜಮೀನಿದೆ. ಪಕ್ಕದ ಹಳ್ಳಿಯಲ್ಲಿ ಕೊಡಿಗೆಹಳ್ಳಿಯವರು 16 ಎಕರೆ ಜಮೀನು ಅವರು ಇದ್ದಾರೆ. 16 ಎಕರೆಯವರು ಸಣ್ಣ ರೈತರು, ಅವರು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ 53 ಎಕರೆಯವರು ಒಪ್ಕೊಂಡಿಲ್ಲ. ಆದ್ರೆ ನಾಗರಾಜ್ ಅವರು ನಮ್ಗೆ ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. 80% ಜನ ಅಲ್ಲಿ ಒಪ್ಕೊಂಡಿದ್ದಾರೆ ಅಂತ ಹೇಳಿ. ಇನ್ನು ನಾನು ರೈತ ಮುಖಂಡರನ್ನ ಮಾತನಾಡಿಸಿದಾಗ 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ತಂದಂತಹ ಒಂದು ಕಾನೂನನ್ನ ಕಾಂಗ್ರೆಸ್ ಸರ್ಕಾರನ ಉಲ್ಲಂಘಿಸ್ತಾ ಇದೆ. ಹಾಗಾದ್ರೆ 2013ರ ಕಾನೂನು ಏನು ಹೇಳುತ್ತೆ ಅನ್ನೋದು ಈ ಪುಸ್ತಕದಲ್ಲಿ ಇದೆ ನೋಡಿ. ಇಲ್ಲಿ ಭೂ ಸ್ವಾಧೀನದ ಬಗ್ಗೆ ಹೇಳ್ತಾರೆ. 2013 ಕಾನೂನಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಸಂಪೂರ್ಣವಾಗಿ ಪಾರದರ್ಶಕವಾಗಿರ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ನಿನ್ನೆ ರೈತ ಮುಖಂಡರ ಹತ್ರ ಮಾತನಾಡ್ತೀನಿ ಅಂತ ಒಂದಷ್ಟು ಜನ ರೈತರನ್ನ ಮಾತನಾಡಿಸಿದ ಅಧಿಕಾರಿಗಳು ಮತ್ತಷ್ಟು ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಹಾಕ್ಬೋದು. ಅಂದ್ರೆ ಇಲ್ಲಿ ಎಲ್ಲಿ ಪಾರದರ್ಶಕತೆ ಇದೆ ಅಂತ ಹೇಳಿ ಇಲ್ಲಿ ಒಂದು ಪ್ರಶ್ನೆ ಆಗ್ತದೆ. ಇದು ಫಲವತ್ತಾದ ನೀರಾವರಿ ಜಮೀನನ್ನು ಹಾಗೂ ವರ್ಷಕ್ಕೆ 1ಕ್ಕಿಂತ ಹೆಚ್ಚು ಬೆಳೆ ತೆಗೆಯುವ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವಂತಿಲ್ಲ ಅಂತ ಹೇಳಿ 2013ರ ಕಾನೂನು ಹೇಳುತ್ತೆ. ಯೋಜನೆಗೆ ಅಗತ್ಯ ಇರೋದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಸ್ವಾಧೀನಪಡಿಸ್ಕೋಬಾರದು ಅಂತ ಹೇಳುತ್ತೆ. ಯಾವ ಉದ್ದೇಶಕ್ಕೆ ಭೂಮಿಯನ್ನ ಸ್ವಾಧೀನ ಮಾಡಲಾಗ್ತಿದೆಯೋ ಅದರಿಂದ ಮುಂದೆ ಉಂಟಾಗುವ ಸಾಮಾಜಿಕ ಮತ್ತು ಪರಿಸರದ ಮೇಲಿನ ಪರಿಣಾಮವನ್ನು ಅಧ್ಯಯನ ಮಾಡಬೇಕು, ಸಮೀಕ್ಷೆ ಮಾಡಬೇಕು. ಇವೆರಡು ಅಧ್ಯಯನಗಳ ವರದಿ ಪರಿಶೀಲಿಸಿ ಯೋಜನೆಯಿಂದ ಹೆಚ್ಚು ಧಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಕೈ ಬಿಡಬೇಕು ಅಂತ ಹೇಳಿದೆ. ಹೀಗೆ 2013ರ ಕಾನೂನು ಸುಮಾರು 12 ಅಂಶಗಳನ್ನ ಹೇಳ್ತಿದೆ. ಇದರಲ್ಲಿ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಬಳಸಬೇಕು. ಒಂದು ವೇಳೆ ಬೇರೆ ಯೋಜನೆಗೆ ವರ್ಗಾಯಿಸಿದ್ರೆ ಅದರಲ್ಲಿ 20% ಲಾಭಾಂಶವನ್ನ ಭೂ ಮಾಲೀಕರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭೂ ಸ್ವಾಧೀನ 5 ವರ್ಷದೊಳಗೆ ಪೂರ್ಣ ಪರಿಹಾರ ನೀಡಿದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮೊದಲಿಂದ ಆರಂಭಿಸಬೇಕು ಅಂತ ಹೇಳ್ತಾರೆ. ಈ ರೀತಿಯ 12 ಅಂಶಗಳಿವೆ. ಈ ಭೂ ಸ್ವಾಧೀನ ಪ್ರಕ್ರಿಯೆ ವಿಚಾರಗಳನ್ನೇ ಬೇರೆ ಬೇರೆ ಸ್ಟೋರಿಗಳಲ್ಲಿ ಹೇಳ್ತೀವಿ. ಹಾಗಾದ್ರೆ ನಿನ್ನೆ ರೈತರನ್ನ ಮೋಸ ಮಾಡಿ ಒಂದ್ ಕಡೆ ಮಾತಾಡಿಸ್ತಾ ಇನ್ನೊಂದ್ ಕಡೆ ಸರ್ವೆ ಕಾರ್ಯ ಮಾಡಿದ್ರೆ ಯಾಕೆ? ಇಲ್ಲಿ ಎಲ್ಲ ಮಾಹಿತಿಗಳು ಅಂದ್ರೆ ರಾಜಕೀಯ ಧುರೀಣರ ಹೆಸರಲ್ಲ, ಅವರ ಮಾಹಿತಿಯ ಪ್ರಕಾರನೇ ಡಿ.ಕೆ. ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಈ ಭಾಗದಲ್ಲಿ 700 ಎಕರೆ ಜಮೀನಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಕೃಷಿನೇ ಮಾಡಬಹುದಲ್ಲ ಅಂತ ಹಾಗಾಗಿ ಅವರು ರಿಯಲ್ ಎಸ್ಟೇಟ್ ಮಾಡಿ ನಿಂತಿದ್ದಾರೆ ಅಂತ ಈ ರೀತಿಯ ಆರೋಪಗಳು ಡಿ.ಕೆ. ಶಿವಕುಮಾರ್ ಮೇಲೆ ಇದೆ. 700 ಎಕರೆ ಜಮೀನನ್ನ ಡಿ.ಕೆ. ಶಿವಕುಮಾರ್ ಕೃಷಿಕರ ಅಲ್ಲದೆ ಇದ್ದವರು ಈಗ ಅವರು ರಾಜಕಾರಣಿ ಆಗ್ತಿದ್ದಾರೆ. ಕೃಷಿಕರಲ್ಲ, ಅವ್ರು ಯಾವತ್ತೂ ನೀರಿನ ಮುಂದೆ ಇಲ್ಲ. ಈಗ ಅವ್ರ ಹತ್ರ 700 ಎಕರೆ ಜಮೀನು ಇಟ್ಕೊಂಡಿರೋದು ಪ್ರಶ್ನಾರ್ಹ ಅಲ್ವಾ? ಏನು ರಾಹುಲ್ ಗಾಂಧಿ ಅವರು ಅಂಡಮಾನ್ ನಿಕೋಬಾರಲ್ಲಿ ಭೂಮಿ ಈ ರೀತಿ ಬಂಜರು ಮಾಡಬಾರ್ದು, ಭೂಮಿಯಲ್ಲಿರುವಂತಹ ಮರಗಳನ್ನು ಕಡಿಬಾರ್ದು ಅಂತ ಹೇಳಿದ್ರೆ ಅದು ಇಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿರುವಂತಹ ಕಾರ್ಯಕ್ಕೆ ಅನ್ವಯಿಸಲ್ವಾ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಉಳಿಸ್ತಾ ಇದೆ. ಕಾಂಗ್ರೆಸ್ ನೀತಿ ಮಧ್ಯಪ್ರದೇಶದಲ್ಲಿ ಇರೋಕ್ಕೆ, ಕರ್ನಾಟಕದಲ್ಲೊಂದು, ಅಂಡಮಾನ್ ನಿಕೋಬಾರ್ನಲ್ಲಿ ಒಂದು ಇರೋಕ್ಕೆ ಸಾಧ್ಯವಾ? ಈ ರೀತಿ ಬಗೆಯ ನೀತಿ ಕಾಂಗ್ರೆಸ್ನ ನಾಮಾವಶೇಷ ಮಾಡಿ ಹಾಕುತ್ತೆ ಅನ್ನೋದನ್ನ ಇಲ್ಲಿನ ಮುಖಂಡರು ಖಂಡಿತ ಸುಳ್ಳು ಹೇಳ್ತಾರೆ. ಅವ್ರಿಗೆ ಈಗ ನನಗೆ ನಾಗರಾಜ್ ಯಾದವ್ ಅವರೇ ಸಹ ಸುಳ್ಳು ಮಾಹಿತಿಯನ್ನ ಕೊಟ್ಟರು. ಎಲ್ಲ 80% ಜನ ಒಪ್ಕೊಂಡ್ಬಿಟ್ಟಿದ್ದಾರೆ. ನೀವು 80% 9,600 ಎಕರೆಗೆ ಸೇರಿಸಿ ಹೇಳ್ಬೇಕು. ಒಂದೊಂದು ಹಳ್ಳಿಲಿ 80% ಅಂತ ಮಾಡಿ ಇನ್ನೊಬ್ರು ಬ್ರೈನ್ ವಾಶ್ ಮಾಡಿಸಿ ಒಬ್ರು ಕೊಟ್ಬಿಟ್ಟಿದ್ದಾರೆ ಇನ್ನೊಬ್ರು ಕೊಟ್ಬಿಡ್ಬೇಕು ಅಂತ ಹೆದರಿಸಿ ಮಾಡೋದು ಸರ್ಕಾರದ ಕೆಲಸ ಅಲ್ಲ. ನಿಮ್ಗೂ ಈಸ್ಟ್ ಇಂಡಿಯಾ ಕಂಪನಿಗೂ ಏನ್ ವ್ಯತ್ಯಾಸ ಇದೆ ಹೇಳಿ. ಆದ್ರಿಂದ ಡಿ.ಕೆ. ಶಿವಕುಮಾರ್ ತಮ್ಮ 700 ಎಕರೆ ಜಮೀನನ್ನ ಹೊಂದಿದಾರ ಅನ್ನೋದನ್ನ ಬಹಿರಂಗ ಪಡಿಸ್ಬೇಕು. ಏನು ರಾಜಕೀಯ ನಾಯಕರು ಅವ್ರ ಮೇಲೆ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಒಂದು ಈ ನೋಟಿಫಿಕೇಶನ್ ಮಾಡಿದ್ರಲ್ಲ, ಹಿಂದೆ ಕೈ ಬಿಟ್ಟಿದ್ರಲ್ಲ, ಆಗ 2,500 ಎಕರೆ 500ರಿಂದ 600 ಎಕರೆ ಒಂದು ಗೋಮಾಳ ಇತ್ತು ಅಂತ ಹೇಳಲಾಗಿತ್ತು. ಇವತ್ತು ಡಿ.ಕೆ. ಶಿವಕುಮಾರ್ ತೋರಿಸ್ತಾ ಇರೋದು ಬರೀ 700 ಎಕರೆ ಗೋಮಾಳ. ಉಳಿದ ಗೋಮಾಳದ ಜಮೀನ್ ಏನಾಯ್ತು? ಡಿ.ಕೆ. ಶಿವಕುಮಾರ್ ಊಟ ಮಾಡ್ತಾ ಇಲ್ವಾ? ಗೋಮಾಳ ಜಮೀನನ್ನೇ ಊಟ ಮಾಡ್ತಾ ಇದ್ದೀರಾ ನೀವು?
ಇದೆಲ್ಲ ಪ್ರಶ್ನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅನ್ನ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಂಡು ಉತ್ತರ ತೆಗೆದುಕೋಬೇಕು. ಇಲ್ಲ ತೆಗೆದುಕೊಳ್ಳಿಲ್ವಾ ನಾಮಾವಶೇಷ. ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಮಾವಶೇಷ.